ನಾವಿವತ್ತು ಕಾರ್ಕಳದ ಸಿರಿಬೈಲು ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ದೇವಸ್ಥಾನದಲ್ಲಿ ರಾಜಕೀಯದ ಮೇಲಾಟಗಳು ನಡೀತಾ ಇದೆ. ಮಾತ್ರ ಅಲ್ಲ, ರಾಜಕೀಯ ಪ್ರವೇಶ ಮಾಡಿ ಇಲ್ಲಿ ಏನು ಸಮಿತಿಯ ರಚನೆ ಮಾಡಲಾಗಿದೆ ಅನ್ನುವಂಥ ಆರೋಪದಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಯೊಬ್ಬರು, ಕಾರ್ಯಕರ್ತರೊಬ್ಬರು ಪಕ್ಷಕ್ಕೆ ರಾಜೀನಾಮೆ ನೀಡಿರುವಂಥ ಘಟನೆ ಕೂಡ ನಡೆದಿದೆ. ಪಕ್ಷದ ಮುಖಾಂತರ ಕಾಂಗ್ರೆಸ್ನವರು ಕೈ ಹಾಕಿ, ಉದಯ್ ಶೆಟ್ಟಿ ಅವರು ಕೈ ಹಾಕಿ ಪ್ರಶಾಂತ್ ಬೆಳ್ಳೆಯವರನ್ನು ಸಮಿತಿಗೆ ಅಧ್ಯಕ್ಷ ಆಗಬಾರ್ದು ಅಂತ ಒಂದು ಉದ್ದೇಶದಲ್ಲಿ ನಮ್ಮ ಯಾವುದೇ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಹ ಕಡೆಗಣಿಸಿ ಸುನಿಲ್ ಕುಮಾರ್ ಹೆಗಡೆ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ನಿನ್ನೆ ಆಗಿದೆ. ಅದರಲ್ಲಿ ಸ್ವಲ್ಪ ಅಸಮಾಧಾನ ಆಗಿ ನಮಗೆ ನಾನು ನಿನ್ನೆ ರಾಜೀನಾಮೆ ಕೊಟ್ಟಿದ್ದೇನೆ. ತಮ್ಮದೇ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಇದರಲ್ಲಿ ನೇರ ಉದಯ್ ಶೆಟ್ಟರ್ ಇದಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. 100ಕ್ಕೆ 100. ಯಾಕಂದರೆ ಉದಯ್ ಶೆಟ್ಟಿ ಅವರ ಖುದ್ದು ನಾನು ಮಾತಾಡಿದ್ದೇನೆ, ಅವರನ್ನು ಬರೆಸಿದ್ದೇವೆ, ಒಂದು ಮನೆಯಲ್ಲಿ ಮೀಟಿಂಗ್ ಮಾಡಿದ್ದೇವೆ, ಮನವರಿಕೆ ಮಾಡಿದ್ದೇವೆ. ಇಷ್ಟು ಆದಮೇಲೆ ಸಹ ಆಗಲಿಲ್ಲ ಅಂತ ಹೇಳಿದರೆ ಅವರೇ ಹೊಣೆ ಅಂತ 100ಕ್ಕೆ 100. ಇಷ್ಟು ಹೊಲಸ ರೀತಿಯಲ್ಲಿ ರಾಜಕೀಯ ಮಾಡಬಹುದು ಅಂತ ಹೇಳ್ತೀರಾ? ಏನು ಹೇಳ್ತಿದ್ದೀರಾ? ಖಂಡಿತ ಇಂಥ ವ್ಯವಸ್ಥೆ ರಾಜಕೀಯ ಕ್ಷೇತ್ರದಲ್ಲಿ, ದೇವಸ್ಥಾನಗಳಲ್ಲಿ, ಶಾಲೆಗಳಲ್ಲಿ ಎಲ್ಲೂ ಬರಬಾರ್ದು. ರಾಜಕೀಯ ಮಾಡುವಲ್ಲಿ ಮಾಡಬೇಕು. ಪ್ರಶಾಂತ್ ಬೆಳ್ಳೆರೆ ಅವರು ಕೇಳೋಕೆ ಪ್ರಶ್ನೆ ಇಟ್ಟರು, ನನ್ನಿಂದ ಭ್ರಷ್ಟಾಚಾರ ಆಗಿದೆಯಾ, ನಾನು ಏನಾದರೂ ವಂಚನೆ ಮಾಡಿದ್ಯಾ, ಅಥವಾ 30 ವರ್ಷ ಆಡಳಿತ ಅಭಿವೃದ್ಧಿಯಲ್ಲಿ ಎಲ್ಲಿ ಕೊರತೆ ಆಗಿದೆ, ಅಸಮಾಧಾನ ಆಗಿ ಕಣ್ಣೀರು ಬಂದು ಅವರು ಬೇಸರ ಉಂಟು. ಗ್ರಾಮಸ್ಥರಿಗೆ ತುಂಬ ಜನರಿಗೆ ಬೇಸರ ಉಂಟು. ನಿನ್ನೆ ಭಾರಿ ಜನ ಬೇಸರದಲ್ಲಿ ಹೋಗಿದ್ದಾರೆ ಇಲ್ಲಿಂದ. ಮತ್ತು ಈ ದೇವಸ್ಥಾನದ ವಿಷಯದಲ್ಲಿ ರಾಜಕೀಯ ಮಾಡಿದವರು ಖಂಡಿತ ಅದಕ್ಕೆ ದೇವರೇ ಅದಕ್ಕೆ ಫಲ ಕೊಡಬೇಕು. ನಮಸ್ತೆ ವೀಕ್ಷಕರೇ, ನಾವಿವತ್ತು ಕಾರ್ಕಳದ ಸಿರಿಬೈಲು ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಸಿರಿಬಾಗಿಲು ದೇವಸ್ಥಾನ ಅಂತ ಹೇಳಿದ್ರೆ ಅದಕ್ಕೊಂದು ಇತಿಹಾಸ, ಅದಕ್ಕೊಂದು ಹಿನ್ನೆಲೆ, ಅದಕ್ಕೊಂದು ಪರಂಪರೆ ಇರುವಂಥದ್ದು. ಇಲ್ಲಿ ಏನು ಈಶ್ವರ ಮತ್ತು ದುರ್ಗಾ ಪರಮೇಶ್ವರಿಯ ಆರಾಧನೆ ನಡೆದುಕೊಂಡು ಬಂದಿರುವಂಥದ್ದು. ನಾಗನೇ ಕೂಡ ವಿಶೇಷವಾದ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿರುವಂಥದ್ದು. ಆದರೆ ಇವತ್ತು ಇಲ್ಲಿ ಸಮಿತಿ ಆಯ್ಕೆ ವಿಚಾರ ದೊಡ್ಡ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಮಾತ್ರ ಅಲ್ಲ, ಏನು ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ರಾಜಕೀಯದ ಮೇಲಾಟಗಳು ನಡೀತಾ ಇದೆ. ಮಾತ್ರ ಅಲ್ಲ, ರಾಜಕೀಯ ಪ್ರವೇಶ ಮಾಡಿ ಇಲ್ಲಿ ಏನು ಸಮಿತಿಯ ರಚನೆ ಮಾಡಲಾಗಿದೆ ಅನ್ನುವಂಥ ಆರೋಪದಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಯೊಬ್ಬರು, ಕಾರ್ಯಕರ್ತರೊಬ್ಬರು ಪಕ್ಷಕ್ಕೆ ರಾಜೀನಾಮೆ ನೀಡಿರುವಂಥ ಘಟನೆ ಕೂಡ ನಡೆದಿದೆ. ಇದರ ಜೊತೆಗೆ ಉದಯ್ ಶೆಟ್ಟಿ ಮುನಿಯಾಲ್ ಅವರ ಹಸ್ತಕ್ಷೇಪ ಮಾತ್ರ ಅಲ್ಲ, ತಲೆತಲಾಂತರಗಳಿಂದ ಇಲ್ಲಿ ಪ್ರಶಾಂತ್ ಬೆಳ್ಳೆರೆಯರು ಅವರ ಹಿರಿಯರು ಈ ಕ್ಷೇತ್ರದ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಈ ಬಾರಿ ಅವರನ್ನು ದೂರ ಇಟ್ಟು ಸಮಿತಿಯನ್ನು ರಚನೆ ಮಾಡಲಾಗಿದೆ. ಮಾತ್ರ ಅಲ್ಲ, ಕಳೆದ 30 ವರ್ಷಕ್ಕೂ ಹೆಚ್ಚುಗಳ ಕಾಲ ಇಲ್ಲಿ ಅಧ್ಯಕ್ಷರಾಗಿ, ಆಡಳಿತ ಮುಖ್ಯಸ್ಥರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅವರನ್ನು ಈ ಬಾರಿ ಸಮಿತಿ ಆಯ್ಕೆಯಲ್ಲಿ ದೂರ ಇಟ್ಟು ಇನ್ನೊಬ್ಬ ವ್ಯಕ್ತಿಗೆ ಅವಕಾಶ ನೀಡಲಾಗಿದೆ. ಇದರಿಂದ ಗ್ರಾಮಸ್ಥರು ಕೂಡ ತೀವ್ರ ಏನು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಾತ್ರ ಅಲ್ಲ, ಉದಯ್ ಶೆಟ್ಟಿ ಮುನಿಯಾಲ್ ಅವರು ಏಕಪಕ್ಷೀಯ ನಡೆಯನ್ನು ಮಾಡಿದ್ದಾರೆ, ಸ್ಥಳೀಯ ಕಾರ್ಯಕರ್ತರಿಗೆ ಬೆಲೆ ಕೊಡಲಿಲ್ಲ ಅಂತ ಹೇಳುವಂಥ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇಷ್ಟು ಮಾತ್ರವಲ್ಲದೆ ಗ್ರಾಮಸ್ಥರಲ್ಲಿ ದೊಡ್ಡ ರೀತಿಯಾದಂಥ ಚರ್ಚೆಗಳು ಕೂಡ ಈ ಸಂದರ್ಭದಲ್ಲಿ ನಡೀತಾ ಇದೆ. ಹಾಗಾದರೆ ಏನಿದು ವಿವಾದ? ಉದಯ್ ಶೆಟ್ಟಿ ಮುನಿಯಾಲ್ ಅವರ ಪಾತ್ರ ಏನು? ಮಾತ್ರ ಅಲ್ಲ, ಇಲ್ಲಿ ನಡೀತಾ ಇರುವಂಥ ರಾಜಕೀಯ ಮೇಲಾಟಗಳೇನು? ಬನ್ನಿ ನೋಡ್ಕೊಂಡು ಬರೋಣ. ಸಿರಿಬೈಲು ದೇವಸ್ಥಾನದ ಆಡಳಿತ ಮಂಡಳಿಯ ರಚನೆಯ ವಿಚಾರ ಇದೀಗ ದೊಡ್ಡ ರೀತಿಯಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ತಲೆತಲಾಂತರಗಳಿಂದ ಯಾರು ಈ ದೇವಸ್ಥಾನದ ಆಡಳಿತವನ್ನು ವಂಶಪಾರಂಪರಿಕವಾಗಿ ನಡೆಸಿಕೊಂಡು ಬರ್ತಾ ಇದ್ರು, ಬಹುಶಃ ಇವತ್ತು ಅವರ ಕೈಯಿಂದ ಅಧಿಕಾರವನ್ನು ಕಿತ್ತು ರಾಜಕೀಯವಾಗಿ ಏನು ಸಮಿತಿಯ ರಚನೆ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಸ್ವತಃ ಕಾಂಗ್ರೆಸ್ಸಿನಲ್ಲೇ ತೊಡಗಿಸಿಕೊಂಡಂಥ ಸಕ್ರಿಯ ಕಾರ್ಯಕರ್ತರಾಗಿರ್ತಕ್ಕಂಥ ಪುರಂದರ್ ಅವರು ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಏನಾಗಿದೆ ಸರ್? ಏನು ವಿವಾದ ಸರ್ ಇಲ್ಲಿ? ಇದು ಸಮಿತಿ ರಚನೆ ಬಗ್ಗೆ 1-2 ವರ್ಷದಿಂದ ತುಂಬ ಗೊಂದಲ ಇತ್ತು. ನಮ್ಮ ಪ್ರಶಾಂತ್ ಬೆಳ್ಳೆರವರು ಸುಮಾರು 35 ವರ್ಷದಿಂದ ಆಡಳಿತ ಮುಖ್ಯಸ್ಥರಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ದೇವಸ್ಥಾನವನ್ನು ಈ ಮಟ್ಟಕ್ಕೆ ತಂದಿಡಲಿಕ್ಕೆ ಅವರ ಸಂಸಾರವೇ ಒಂದು ಕಾರಣ. ತುಂಬ ಡೊನೇಷನ್ ಅಲ್ಲಿ ಕೊಡ್ತಾರೆ. ಈ ಸಲ ಸಮಿತಿ ಆಯ್ಕೆಯಲ್ಲಿ ಪಕ್ಷದ ಮುಖಾಂತರ ಕಾಂಗ್ರೆಸ್ನವರು ಕೈ ಹಾಕಿ, ಉದಯ್ ಶೆಟ್ಟಿ ಅವರು ಕೈ ಹಾಕಿ ಪ್ರಶಾಂತ್ ಬೆಳ್ಳೆಯವರನ್ನು ಸಮಿತಿಗೆ ಅಧ್ಯಕ್ಷ ಆಗಬಾರ್ದು ಅಂತ ಒಂದು ಉದ್ದೇಶದಲ್ಲಿ ನಮ್ಮ ಯಾವುದೇ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಹ ಕಡೆಗಣಿಸಿ ಸುನಿಲ್ ಕುಮಾರ್ ಹೆಗಡೆ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ನಿನ್ನೆ ಆಗಿದೆ. ಅದರಲ್ಲಿ ಸ್ವಲ್ಪ ಅಸಮಾಧಾನ ಆಗಿ ನಮಗೆ ನಾನು ನಿನ್ನೆ ರಾಜೀನಾಮೆ ಕೊಟ್ಟಿದ್ದೇನೆ. ಓಕೆ ಸರ್, ತಾವು ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂಥವ್ರು. ಸರ್ಕಾರಗಳು ಬಂದಂಥ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲಿ ಆಡಳಿತ ಮಂಡಳಿ ಅದು BJP ಬಂದಾಗ BJP ಪರವಾಗಿರೋರು ಆಡಳಿತ ಮಂಡಳಿಗೆ ಬರೋದು, ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ಪರವಾಗಿರೋರು ಆಡಳಿತ ಮಂಡಳಿಗೆ ಬರುವಂಥದ್ದು ಅನೇಕ ಕ್ಷೇತ್ರಗಳಲ್ಲಿ ನಾವು ನೋಡ್ತೇವೆ. ಆದರೆ ಇವತ್ತು ಈ ದೇವಸ್ಥಾನದಲ್ಲಿ ಅದು ಯಾವ ಸರ್ಕಾರ ಬಂದರೂ ಬೆಳ್ಳೆರೆಯರು ನಡೆಸ್ಕೊಂಡು ಬರ್ತಾ ಇದ್ದಂಥ ಒಂದು ವ್ಯವಸ್ಥೆ ನಡೀತಾ ಇತ್ತು. ಬಟ್ ಇವತ್ತು ಆ ಒಂದು ವ್ಯವಸ್ಥೆಗೆ ಇವತ್ತು ಒಂದು ತೊಡಕಾಗಿರುವಂಥದ್ದು. ಸೊ ಊರಿನ ಜನರ ಭಾವನೆ ಹೇಗಿದೆ ಸರ್? ಅಲ್ಲ, ಊರಿದ್ದು ಜನರ ಭಾವನೆಗಳು ಮತ್ತು ಇಲ್ಲಿ ಚಾಕ್ರಿ ವರ್ಗದವರು ಎಲ್ಲ ಸಹ ಈ ಬೆಳ್ಳೆರೆಯರನ್ನು ತೆಗೆಯುವ ವಿಷಯದ ಎಲ್ಲ ವಿರೋಧಿಗಳೇ, ಎಲ್ಲರೂ ವಿರೋಧ ಮಾಡಿದ್ದಾರೆ. ಆದರೆ ಈ ಎಲ್ಲ ವಿರೋಧವನ್ನು ಲೆಕ್ಕಿಸದೆ ಸರ್ಕಾರ ಅಂದರೆ ರಾಜಕೀಯ ಪವರನ್ನು ಬಳಸಿ ಬೆಳ್ಳೆರೆಯರನ್ನು ಏಕಪಕ್ಷೀಯವಾಗಿ ತೆಗೆದಿದ್ದಾರೆ. ಅಲ್ಲ, ಇದರಲ್ಲಿ ನೀವು ರಾಜಕೀಯ ಅಂತ ಹೇಳಿದ್ರೆ ಈಗ ತಮ್ಮದೇ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಯಾರು ಇದರಲ್ಲಿ ಪ್ರಮುಖವಾಗಿ ಹೇಗೆ ಅಂತ ಹೇಳ್ತೀರಿ?
ಪ್ರಮುಖ ನಾವು ಪಕ್ಷದ ನೆಲೆಯಲ್ಲಿ ಎಲ್ಲರೂ ಅವರಿಗೆ ಉದಯ ಶೆಟ್ಟಿ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಯಾಕಂದರೆ ಮುಂಚೆಯಿಂದ ಬಿಲ್ಡ್ರೆ ಅವರು ಇಲ್ಲಿ ಮಾಡ್ತಾ ಇದ್ದಾರೆ, ಅವರನ್ನು ತೆಗಿಬಾರ್ದು, ಬೇರೆ ಮೆಂಬರ್ಸ್ ಬೇಕಾದರೆ ಕಾಂಗ್ರೆಸ್ನವ್ರದ್ದು ಮಾಡಿ ಅಂತ ಅವರ ಗಮನಕ್ಕೆ ತಂದಿದ್ದೇವೆ. ಆದರೆ ಎಲ್ಲ ಕಾರ್ಯಕರ್ತರ ಮಾತನ್ನು ಕೇಳದೆ ಕೂಡ ಇವರು ಸ್ವ ಇಚ್ಛೆಯಂತೆ ಬಿಲ್ಡ್ರೆ ಅವರನ್ನು ತೆಗೆಯುವುದೇ ಎಂಬ ನಿರ್ಣಯ ತೆಗೆದಿದ್ದಾರೆ. ಆ ನಿಟ್ಟಿನಲ್ಲಿ ನಮಗೆ ಮನಕ್ಕೆ ಬೇಸರವಾಗಿ ರಾಜೀನಾಮೆ ಕೊಟ್ಟಿದ್ದೇನೆ. ಓಕೆ, ಇದರಲ್ಲಿ ನೇರ ಉದಯ ಶೆಟ್ಟರೆ ಇದರಲ್ಲಿ ಇದ್ದಾರೆ ಅಂತ ಹೇಳ್ತಿರೋದು? 100ಕ್ಕೆ 100. ಯಾಕಂದರೆ ಉದಯ ಶೆಟ್ಟಿ ಅವರ ಹತ್ರ ಖುದ್ದು ನಾನು ಮಾತಾಡಿದ್ದೇನೆ, ಅವರನ್ನು ಬರೆಸಿದ್ದೇವೆ, ಒಂದು ಮನೆಯಲ್ಲಿ ಮೀಟಿಂಗ್ ಮಾಡಿದ್ದೇವೆ, ಮನವರಿಕೆ ಮಾಡಿದ್ದೇವೆ. ಇಷ್ಟು ಆದಮೇಲೆ ಸಹ ಆಗಲಿಲ್ಲ ಅಂತ ಹೇಳಿದರೆ ಅವರೇ ಹೊಣೆ ಅಂತ 100ಕ್ಕೆ 100. ಓಕೆ, ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ನೀವು? ಈ ಥರದ್ದು ಮಾಡ್ಬೋದಾ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕೀಯವನ್ನು ಇಷ್ಟು ಹೊಲಸ ರೀತಿಯಲ್ಲಿ ರಾಜಕೀಯ ಮಾಡ್ಬೋದು ಅಂತ ಹೇಳ್ತೀರಾ? ಏನು ಹೇಳ್ತೀರಿ? ಖಂಡಿತ ಇಂಥ ವ್ಯವಸ್ಥೆ ರಾಜಕೀಯ ಕ್ಷೇತ್ರದಲ್ಲಿ, ದೇವಸ್ಥಾನಗಳಲ್ಲಿ, ಶಾಲೆಗಳಲ್ಲಿ ಎಲ್ಲೂ ಬರಬಾರ್ದು. ರಾಜಕೀಯ ಮಾಡುವಲ್ಲಿ ಮಾಡಬೇಕು, ಇಂಥ ಕ್ಷೇತ್ರಗಳಲ್ಲೆಲ್ಲ ಮಾಡಬಾರ್ದು ಅಂತ ನಮ್ಮದು ಒಂದು ಆಸೆ. ಓಕೆ ಓಕೆ, ಈ ಸಂದರ್ಭ ಮುಂದಿನ ನಡೆ ಏನು ಸರ್? ಮುಂದೆ ಈಗ ಸಮಿತಿ ಆಗಿದೆ, ಮುಂದೆ ಏನು ಮಾಡ್ತೀರಿ ಸರ್? ಮುಂದಿನ ನಡೆ ಏನು ಸರ್? ಗ್ರಾಮಸ್ಥರು ಏನಾದರೂ ನಿರ್ಣಯ ಮಾಡಿದ್ದೀರಾ? ಮುಂದೆ ಹೇಗೆ ಈ ಹೋರಾಟ ಮಾಡ್ತೀರಿ ಸರ್, ಅಥವಾ ಏನು ಮಾಡ್ತೀರಿ ಸರ್? ಗ್ರಾಮಸ್ಥರು ಯಾವ ನಿರ್ಣಯ ಮಾಡಿದರೂ ಈ ಸರ್ಕಾರದ ಆದೇಶದಂತೆಯೇ ಆಗುವುದಲ್ಲ, ಅವರಿಗೆ ಪವರ್ ಇರೋದು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೇಸರ ಉಂಟು, ಗ್ರಾಮಸ್ಥರಿಗೆ ತುಂಬ ಜನರಿಗೆ ಬೇಸರ ಉಂಟು. ನಿನ್ನೆ ಭಾರಿ ಜನ ಬೇಸರದಲ್ಲಿ ಹೋಗಿದ್ದಾರೆ ಇಲ್ಲಿಂದ. ಮತ್ತು ಈ ದೇವಸ್ಥಾನದ ವಿಷಯದಲ್ಲಿ ರಾಜಕೀಯ ಮಾಡಿದವರು ಖಂಡಿತ ಅದಕ್ಕೆ ಫಲ ಕೊಡಬೇಕು, ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಬುದ್ಧಿ ಕೊಟ್ಟು ಇನ್ನು ಮುಂದೆ ಈ ರೀತಿ ಮಾಡದಂತೆ ದೇವರೇ ಬುದ್ಧಿ ಕೊಡಬೇಕಂತ ನಮ್ಮದು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಪುರಂದರ್ ಅವರ ಮಾತುಗಳಾದರೆ ಬಹುತೇಕ ಏನು ಈ ಇಡೀ ಗ್ರಾಮದಲ್ಲಿ ಒಂದು ಪ್ರಧಾನ ಧಾರ್ಮಿಕ ಕೇಂದ್ರವಾಗಿರತಕ್ಕಂಥ ಈ ಸಿರಿಬೈಲು ದೇವಸ್ಥಾನ ಇದೀಗ ವಿವಾದದ ಕೇಂದ್ರವಾಗಿರುವಂಥದ್ದು. ಇವತ್ತು ಏನು ಒಂದು ವಿಚಾರ ಬಹುತೇಕ ದೊಡ್ಡ ಮಟ್ಟಿನಲ್ಲಿ ಚರ್ಚೆಗೆ ಕೂಡ ಇದು ಗ್ರಾಸ ಆಗಿರುವಂಥದ್ದು. ಎಸ್, ಈಗಾಗಲೇ ಏನು ಸಿರಿಬೈಲು ದೇವಸ್ಥಾನದ ವಿವಾದ ಅದು ದೊಡ್ಡ ಮಟ್ಟಿನಲ್ಲಿ ನಡೀತಾ ಇರುವಂಥದ್ದು. ಈ ಹೊತ್ತಿನ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಥಳೀಯರು ಮತ್ತು ದೇವಸ್ಥಾನದ ಏನು ಆಡಳಿತವನ್ನು ನಡೆಸಿಕೊಂಡು ಬಂದಿದ್ದಂಥ ಪರಂಪರೆಯಲ್ಲಿ ಬಂದಿರುವಂಥವರು ಸುಧಾಕರ ಬೆಳ್ಳಿರಾಯರು ನಮ್ಮ ಜೊತೆ ಇದ್ದಾರೆ. ಎಸ್ ಬೆಳ್ಳಿರಾಯರೇ, ಏನು ವಿವಾದ? ಯಾಕೆ ಒಂದು ಕ್ಷೇತ್ರದಲ್ಲಿ ಈ ರೀತಿಯ ಚರ್ಚೆಗಳು, ಈ ರೀತಿಯ ಒಂದು ವಿವಾದಗಳು ನಡೆದಿದೆ ಅಂತ? ಅದು ವಿವಾದ ಅಂತ ಹೇಳೋದು ಭಾಳ ಬೇಸರ ಆಗ್ತದೆ. ವಿವಾದ ಯಾಕೆ ಆಯಿತು ಅನ್ನೋದು ಸಹ ನನಗೆ ಅಷ್ಟು ಅದರ ಒಳ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದು ಅನಾದಿ ನಮಗೆ ಗೊತ್ತಿದ್ದ ಹಾಗೆ, ನಾನು ಚಿಕ್ಕಂದಿನಿಂದ, ಯಾಕೆಂದರೆ ನಾನು ತುಂಬ ಸಣ್ಣವ ಈ ವಿಷಯ ಮಾತಾಡಲಿಕ್ಕೆ, ಆದರೂ ನನಗೆ ಗೊತ್ತಿದ್ದ ಹಾಗೆ ನಾನು ಚಿಕ್ಕಂದಿನಲ್ಲಿ ಅದೇ ಊರಲ್ಲಿ ಬೆಳೆದು ಇಷ್ಟರವರೆಗೆ ನಾನು ಅಲ್ಲೇ ಇರೋದ್ರಿಂದ ನನ್ನ ತಂದೆ ಕಾಲದಲ್ಲಿ ಕೂಡ ನಮ್ಮ ದೊಡ್ಡಪ್ಪ ಆವಾಗ ಸದಾನಂದ ಬೆಳ್ಳಿರಾಯ ನಡೀತಾ ಇದ್ದರು, ನಡೆಸ್ಕೊಂಡು ಹೋಗ್ತಾ ಇದ್ದರು. ಆ ಕಾಲ ನಂತರದಲ್ಲಿ ಅವರ ಚಿಕ್ಕಪ್ಪ ಪ್ರಭಾಕರ ಬೆಳ್ಳಿರಾಯ ಅವರು ಮುಂದುವರ್ಸ್ಕೊಂಡು ಹೋದರು. ಇದು ಸಾಧಾರಣ ಒಂದು 25 ವರ್ಷ ಮೊದಲು ಇರ್ಬೋದು. ಆವಾಗ ಇಷ್ಟಿನ ಹಣ ಸಂಪನ್ಮೂಲಗಳ ಕ್ರೋಢೀಕರಣ ಇರಲಿಲ್ಲ, ಭಾಳ ಕಷ್ಟದಲ್ಲಿ ನಡೀತಾ ಇತ್ತು. ಆಮೇಲೆ ಅಭಿವೃದ್ಧಿ ಆಗಬೇಕು ಅಂತ ಊರವರು ಒಟ್ಟಾಗಿ ಮತ್ತೆ ಪ್ರಭಾಕರ ಬೆಳ್ಳಿರಾಯರನ್ನು ಮುಂದಿಟ್ಟುಕೊಂಡು ಸಂಸ್ಥೆ ನಡ್ಕೊಂಡು ಬಂದದ್ದು. ಅಲ್ಲಿ ಮೇಲೆ ಬ್ರಹ್ಮಕಲಶ 2002ನೇ ಇಸ್ವಿ ಮೋಸ್ಟ್ಲಿ ಬ್ರಹ್ಮಕಲಶ ಆಗಿ ತದನಂತರದಿಂದ ಇಲ್ಲಿಯವರೆಗೆ ಕೂಡ ಪ್ರಭಾಕರ ಬೆಳ್ಳಿರಾಯ ಮತ್ತು ಅವರ ನಂತರ ಅವರಿಗೆ ವಯಸ್ಸಾದ್ರಿಂದ ಅವರ ಮಗ ಪ್ರಶಾಂತ್ ಬೆಳ್ಳಿರಾಯ ಅವರು, ಅದು ಒಂದು ರೀತಿ ವಂಶ ಇದರಲ್ಲಿ ನಡೀತಾ ಇತ್ತು. ಅದು ಸರ್ಕಾರಗಳು ಸಾಮಾನ್ಯ ಕಾನೂನುಗಳು ಬದಲಾಗ್ತದೆ, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಎಂಡೋಮೆಂಟ್ ಏನೋ ಆಗಿ ಸರ್ಕಾರದ ಅಧಿಕಾರಿಗಳು ಇದ್ದರು. ಆದರೂ ಕೂಡ ಇದು ಒಂದು ರೀತಿ ಕೇವಲ ಬೇರೆ ದೇವಸ್ಥಾನಗಳ ಬಗ್ಗೆ ಗೊತ್ತಿಲ್ಲ. ಇದು ಏನಂತ ಹೇಳಿದರೆ ಇಲ್ಲಿ ಒಂದು ಗುತ್ತಿನವರು ಅಂತಿದ್ದಾರೆ. ಅದರಲ್ಲಿ ನಮ್ಮದು ಫ್ಯಾಮಿಲಿ ಬೆಳ್ಳಿರಾಯ ಫ್ಯಾಮಿಲಿ, ನಮ್ಮ ಪ್ರಶಾಂತ್ ಅಣ್ಣ ನನಗೆ ಅಣ್ಣ ಆಗ್ತಾರೆ, ಅವರು ಅದರಲ್ಲಿ ಒಂದನೇ ಗುತ್ತು ನಮ್ಮದು. ಸೊ ಅದು ಸಮರ್ಥವಾಗಿ ಅವರನ್ನು ಜನರು ಸೇರಿ ನೀವು ಮುಂದಾಡಬೇಕು ಅಂತ ಆಯ್ಕೆ ಮಾಡಿದಂಥ ಆಗ ಕಾಲದಿಂದ ಕೂಡ ಇಲ್ಲಿವರೆಗೆ ಕೂಡ, ಈಗ ನಿನ್ನೆ ಮೀಟಿಂಗಲ್ಲಿ ಕೂಡ ನಾನು ಭಾಗವಹಿಸಿದ್ದೆ, ಅಲ್ಲಿಯೂ ಕೂಡ ನನಗೆ ಕಂಡ ಜನಾಭಿಪ್ರಾಯದಂತೆ ಒಂದು ಅವರನ್ನು ಯಾಕೆ ಅವರ ಪ್ರಶ್ನೆ ಇತ್ತು, ನಾನು ಈಗ ಇದು ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಕೊಡ್ತಾ ಇಲ್ಲ ನೀವು ಅಂದರೆ ತೆಗಿತಾ ಇದ್ದೀರಿ, ಏನು ರೀಸನ್ ಅಂತ ಕೇಳಿದರೆ ಯಾರದು ಉತ್ತರ ಇರಲಿಲ್ಲ. ಪ್ರತಿಯೊಬ್ಬ ಅಲ್ಲಿ ಸೇರಿದವರೆಲ್ಲರೂ ಕೂಡ ನೀವೇ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಮಂಡಿಸಿದ್ರು. ಯಾರು? ಗ್ರಾಮಸ್ಥರು ಹೇಳಿದಂಥದ್ದು. ಗ್ರಾಮಸ್ಥರ ಒಕ್ಕೊರಳಿನ ಅಭಿಪ್ರಾಯ ಪ್ರಶಾಂತ್ ಬೆಳ್ಳಿರಾಯರೇ ಆಗಬೇಕು, ಅವರೇ ಮುನ್ನಡೆಸ್ಕೊಂಡು ಹೋಗಬೇಕು, ಅವರ ಕಾಲದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನುವಂಥದ್ದು. ಹೌದು, ಇತ್ತು ಹಾಗೆ. ಮತ್ತು ಪ್ರಶಾಂತ್ ಬೆಳ್ಳಿರಾಯರು ಕೇಳೋಕೆ ಪ್ರಶ್ನೆ ಇಟ್ಟರು, ನನ್ನಿಂದ ಭ್ರಷ್ಟಾಚಾರ ಆಗಿದೆಯಾ, ನಾನು ಏನಾದರೂ ವಂಚನೆ ಮಾಡಿದ್ಯಾ, ಅಥವಾ 30 ವರ್ಷ ಆಡಳಿತ ಅಭಿವೃದ್ಧಿಯಲ್ಲಿ ಎಲ್ಲಿ ಕೊರತೆ ಆಗಿದೆ, ದೇವಸ್ಥಾನಕ್ಕೆ ಏನು ಬೇಕಿತ್ತು ಅದನ್ನು ಸಂಪೂರ್ಣವಾಗಿ ಎಲ್ಲರ ಸಹಕಾರ, ಅವರೊಂದು ಮುಂದಾಳುತ್ವ ಮತ್ತು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವಂಥ ಸಮರ್ಥವಾಗಿ ನಡೆಸ್ಕೊಳ್ತಿದ್ದರು. ಸೊ ಸಮರ್ಥವಾಗಿ ವ್ಯವಸ್ಥಿತವಾಗಿ ನಡೀತಾ ಇದ್ದದ್ದನ್ನು ಅವರಿಗೆ ನಿನ್ನೆ ಅಸಮಾಧಾನ ಆಗಿದೆ ಅಷ್ಟೇ. ಅವರಿಗೆ ಭಯಂಕರ ಅಸಮಾಧಾನ ಆಗಿ ಕಣ್ಣೀರು ಬಂದು ಅವರು ನನಗೆ ಒಂದು ಏನಂದರೆ ನಾಗಂದು ಬಹುಶಃ ಕೆಲಸ ಸ್ಟಾರ್ಟ್ ಆಗಿದೆ ಅಲ್ಲಿ 4-5 ಮಾರ್ಚಿಗೆ ಏನಾದರೂ ಧೂಳಿ ಮಂಡಲ ಮತ್ತು ನಾಗನ ಪುನರ್ ಪ್ರತಿಷ್ಠೆ ಎಲ್ಲ ಆಗುವಂಥ ಕಾರ್ಯಕ್ರಮಗಳಿದ್ದು ನಮ್ಮನ್ನೆಲ್ಲ ಕರೆದು ನಮ್ಮ ಧನ ಸಹಾಯ ಆದರೆ ನಮಗೆ ಅಣ್ಣ ಕೇಳ್ತಾರೆ, ನಾವು ಮಾಡ್ತಾ ಇರ್ತೇವೆ. ಅದು ನಮ್ಮ ದೇವರಿಗೆ ಪ್ರೀತಿಯಲ್ಲಿ ನಮಗೆ ದೇವರ ಅನುಗ್ರಹ ಉಂಟು. ನಾವು ನಮ್ಮ ಫ್ಯಾಮಿಲಿ ನಂಬಿಕೊಂಡು ಬಂದಂತು ಪುರಾತನವಾದದ್ದು ಇದು. ಈಗಿನ ತುಂಬ
ಹಳೆ ಕಾಲದಿಂದ ನಂಬಿಕೊಂಡ ಅತೀತವಾಗಿ. ರಾಜಕೀಯಾತೀತವಾಗಿ ಅಲ್ಲಿ ಸೇರಿದವರು ಎಲ್ಲರೂ ಇದುವರೆಗೆ ಸಹ ರಾಜಕೀಯದ ನಾನು ನೋಡಲಿಲ್ಲ. ಪಾರ್ಟಿ ನೀವು ನೋಡಿದರೆ ಆ ಪಾರ್ಟಿ ಇದ್ರು ಅಂದರೆ ನಾವು ಅದರಲ್ಲಿ ನಾವು ಹಿಂದಿಂದ ದಿನ ಒಂದು ಮೀಟಿಂಗ್ ಅದಕ್ಕೆಲ್ಲ ಹೋಗೋದಿಲ್ಲ. ಅಣ್ಣ ಹೇಳಿದ ಕೂಡಲೇ ನಾವು ಆರ್ಥಿಕ ಸಹಾಯ ಅವತ್ತು ಅವ್ರು ಹೇಳಿದ ಕೆಲಸ ಮಾಡೋದು ಇಷ್ಟು ಮಾಡ್ತಿದ್ವು. ಮೊನ್ನೆ ನಾವು ಕರೆದಿದ್ರು, ಈಗ ಆಗ್ತಾ ಉಂಟು, ನನಗೆ ತುಂಬ ನೋವಾಗಿದೆ ಅಂತ ನಾವು ಭಾಗವಹಿಸಿದ್ವಿ ಎಂತ ಅಂತ ಕೇಳುವಾಗ. ಹಾಗೆ ಅಲ್ಲಿ ಅವರು ಭಯಂಕರ ಬೇಜಾರಲ್ಲಿ ಪಟ್ಟರು. ಮತ್ತು ಈಗ ಕೂಡ ಇವತ್ತು ಕೂಡ ನಾನು ಮಾತಾಡಿದೆ ಅವರ ಹತ್ರ. ಅವರು ಇನ್ನೂ ಸಹ ದುಃಖದಲ್ಲಿದ್ದಾರೆ. ನನ್ನನ್ನು ತೆಗೆದ ರೀಸನ್ ಗೊತ್ತಿಲ್ಲ ನನಗೆ. ಏನಾದರೂ ಒಂದು ಜನಗಳ ಅಭಿಪ್ರಾಯ ಕೇಳಿದರೆ ಅವರು ಬೇಕು ಅಂತ ಹೇಳ್ತಿದ್ದಾರೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ಓಕೆ, ಈಗ ಎಲ್ಲ ಒಂದು ಕಡೆ ಒಂದು ದೊಡ್ಡ ಮಾತಿದೆ, ಏನು ರಾಜಕೀಯದಲ್ಲಿ ಧರ್ಮ ಬೇಕು, ಧರ್ಮದಲ್ಲಿ ರಾಜಕೀಯ ಮಾಡಬಾರದು ಅನ್ನುವಂಥ ಮಾತುಗಳು ಅನೇಕ ಬಾರಿ ಅನೇಕ ನಾಯಕರು ಹಿಂದೆ ಹೇಳುವುದನ್ನು ನಾವು ಕೇಳಿದ್ದೇವೆ. ಇವತ್ತು ಎಲ್ಲ ಒಂದು ಕಡೆ ಇವತ್ತು ಧರ್ಮದಲ್ಲಿ ರಾಜಕೀಯ ನಡೀತಾ ಇದೆಯಾ? ರಾಜಕೀಯ ಹಸ್ತಕ್ಷೇಪಗಳು ದಿನೇ ದಿನೇ ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಅದು ಆ ಪಕ್ಷ ಬಂದಾಗ ಆ ಸರ್ಕಾರದ ಮೆಂಬರ್ಗಳು ಬರೋದು, ಈ ಸರ್ಕಾರ ಬಂದಾಗ ಈ ಸರ್ಕಾರದ ಮೆಂಬರ್ಗಳು ಬರೋದು, ತನ್ಮೂಲಕ ಕ್ಷೇತ್ರದ ಪಾವಿತ್ರ್ಯತೆಗೆ, ಕ್ಷೇತ್ರದ ತಲೆತಲಾಂತರ ನಡೆದುಕೊಂಡು ಬಂದಂಥ ಶ್ರದ್ಧೆಗೆ ಎಲ್ಲ ಒಂದು ಕಡೆ ಧಕ್ಕೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವ? ಖಂಡಿತ ಕೂಡ ಆಗ್ತಾ ಇದೆ. ಕೆಲವು ಕಡೆ ಅದು ಆ ಥರ ವ್ಯವಸ್ಥೆ ಒಳ್ಳೆದಿರ್ಬೋದು, ಅಂದರೆ ಬೇಕಾಗ್ಬೋದು. ಕೆಲವು ಕಡೆ ಒಳ್ಳೆದಿರೋದ್ರಲ್ಲಿ ವ್ಯವಸ್ಥೆನ ಹಾಳು ಮಾಡ್ತಿರ್ಬೋದು. ಅದು ಎಲ್ಲವನ್ನು ಒಂದು ಸಿದ್ಧ ಸೂತ್ರ ಅಂತೇಳಿ ಇದನ್ನೇ ಎಲ್ಲ ಕಡೆ ಹೋಗಿ ಅದನ್ನೇ ಪರಿಹಾರ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರವನ್ನು ತಗೊಂಡಾಗ ಇಲ್ಲಿ ಚೆನ್ನಾಗಿ ನಡೀತಾ ಇದ್ದದ್ದು ನೀವು ಯಾರ ಹತ್ರ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಡಳಿತವನ್ನು ನಡೀತಾ ಇತ್ತು. ಮತ್ತು ಅದಕ್ಕೂ ಅದರಲ್ಲಿ ಗರಡಿ ಇದೆ. ಬೇರೆ ನಮ್ಮ ನಂಗೆ ಯಾವುದು ಹೋಗ್ತಾರೆ, ಅದು ಗೋಂದು ಕುಣಿತಾರೆ, ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇದೆ ಅಂದರೆ ಅವರ ಜನ ಇವರು ಕೂಡ ಸೇರ್ತಾರೆ. ಅಂದರೆ ಸಮಷ್ಟಿ ಸೇರಿ ನಡ್ಕೊಂಡು ಸಂಪ್ರದಾಯ ಉಂಟು ಅದಕ್ಕೊಂದು. ಆ ಸಂಪ್ರದಾಯ ಈಗ ವೈಮನಸ್ಸೆ ಬಂದರೆ ಅದು ನಡ್ಸ್ಕೊಂಡು ಹೋಗೋದು ಕಷ್ಟ. ಈಗ ಕಮಿಟಿ ಇರೋದಾಗಲಿ ಇನ್ನೊಂದು ಬರೋದಾಗಲಿ, ಯಾಕೆ ವ್ಯವಸ್ಥೆಯನ್ನು ಸರಿಯಾಗಿಕೊಂಡು ಹೋಗಲಿ, ಅಲ್ಲಿ ಯಾರ್ದು ತಾರತಮ್ಯ ಇಲ್ಲದೆ ಇರಲಿ ಹೋಗ್ಲಿಕ್ಕೆ ಮಾಡ್ಕೊಂಡದು. ಅದೇ ಈಗ ಮಾರಕ್ಕಾಗಿ ಈ ರಾಜಕೀಯ ನೀವು ಹೇಳಿದಾಗೆ ರಾಜಕೀಯ ಪಕ್ಷಗಳು ಅವ್ರು ಬಂದಾಗ ಅವ್ರದ್ದು ಹಾಕೋದು, ಇವ್ರು ಬಂದು ಇವ್ರದ್ದು ಹಾಕೋದೆಲ್ಲ ವ್ಯವಸ್ಥೆಗಳು ಯಾಕೋ ಇದು ಹಿಂದೂ ಕೇಂದ್ರಗಳ ಮೇಲೆ ಸ್ವಲ್ಪ ಯಾಕೋ ಸರ್ಕಾರದ ಇದು ಕೂಡ ಕೆಲವು ಕಡೆ ಬೇಕಾಗಿರುವುದಿಲ್ಲ, ಬೇಕಾಗುವಲ್ಲಿ ಇರ್ಬೋದು. ಎಲ್ಲ ಕಡೆ ಅತಿರೇಕವಾಗ್ತದ ಅಂತ ಕೆಲವು ನಮ್ಮಂಥವರಿಗೆ ಅನುಮಾನ ಬಿಡು ಸಹಜ. ಯಾಕಂದರೆ ನಮಗೆ ಅದರ ಅಷ್ಟು ಜ್ಞಾನ ಇಲ್ಲ. ಬಟ್ ನಮಗೆ ಅನಿಸ್ತದೆ, ಯಾಕೆ ಬೇಕಿತ್ತ ಇದೆಲ್ಲ, ಈ ಥರ ಎಲ್ಲ ನಡೀತಾ ಇದ್ದ ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು, ಅಥವಾ ಅದರಲ್ಲಿ ಅಸಮಾಧಾನ ಎಲ್ಲರನ್ನು ಒಗ್ಗೂಡಿಕೊಂಡು ಹೋಗುವಂಥದ್ದು ಕ್ರಮಗಳು ಯಾಕೆ ಆಗ್ತಿಲ್ಲ, ಈ ಥರ ಬೇಕಿತ್ತ. ಅಂದರೆ ನನ್ನ ಪ್ರಕಾರ ಕಮಿಟಿ ಇದ್ದರೆ ಕೂಡ ಜನಾಭಿಪ್ರಾಯ ಮಾಡಬೇಕು. ಅಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಒಂದು 10 ಜನ ಅಧ್ಯಕ್ಷನ ಆಯ್ಕೆ ಮಾಡಬೇಕು. ಅದು ಬಿಟ್ಟು ಸರ್ಕಾರ ಹಿಂಬಾಗಿಲಿನ ಮೂಲಕ ಇನ್ನೊಂದು ರೀತಿಯಾಗಿ ನಡೀತಾ ಇರ್ತದೆ. ನನಗೆ ಅದ್ರ ಗೊತ್ತಿಲ್ಲ, ಹಾಗೆ ಅನಿಸ್ತಾ ಇರ್ತಾರೆ. ಆ ಥರ ಆಗೋದು ಯಾಕೆ ವ್ಯವಸ್ಥೆ ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಇದು ರಾಜಕೀಯದ ಒತ್ತಡ ಅಂತ ಹೇಳಿದರೆ, ನನಗೆ ಅಣ್ಣ ಹೇಳಿದರು, ಇದು 2024 ಇಸವಿಯಿಂದ ಸರ್ಕಾರ ಬದಲಾವಣೆ ಆದಮೇಲೆ ಏನೋ ನಡೀತಾ ಇದೆ ಅಂತ. ಅಂದರೆ ಒಂದು ಸಲ 5 ಜನ ರಾಜೀನಾಮೆ ಕೊಟ್ಟರಂತೆ. ಈಗ ಕಮಿಟಿಯಲ್ಲಿ ಎಷ್ಟು 9 ಜನ ಇರುವವರು ರಾಜೀನಾಮೆ ಕೊಟ್ಟರಂತೆ. ಮತ್ತೆ ಪುನಃ ಅದರಲ್ಲಿ ಮತ್ತೆ 2 ಜನ ಪುನಃ ಸೇರಿಕೊಂಡ್ರಂತೆ. ಅಣ್ಣ ಹೇಳಿದ್ರು, ರಾಜೀನಾಮೆ ಯಾಕೆ ಕೊಟ್ಟರು, ಮತ್ತೆ ಅವರೇ ಯಾಕೆ ಸೇರಿಕೊಂಡ್ರು ಅದೊಂಥರ ಗೊಂದಲ. ಅಂದರೆ ಏನೋ ಹಿಂದಿನಿಂದ ನಡೀತಾ ಉಂಟು, ನನಗೆ ಗಮನಕ್ಕೆ ನನ್ನನ್ನು ತೆಗಿಬೇಕನ್ನೋ ಪಿತೂರಿ ನಡೀತಾ ಉಂಟಾ ಅಂತ ಅವ್ರು ಬೇಜಾರು. ಯಾಕೆಂದರೆ ನಾನು ನಡ್ಕೊಂಡು ಬಂದಿದ್ದೇನೆ, ಅನ್ಯಾಯ ಮಾಡಲಿಲ್ಲ, ಭ್ರಷ್ಟಾಚಾರ ಇಲ್ಲ, ಕೈಯಿಂದ ಹಾಕಿರ್ಬೋದು, ಎಲ್ಲರನ್ನು ಒಗ್ಗೂಟಿಕೊಂಡು ಹೋಗ್ತಿದ್ದೇನೆ. ಈ ಗುತ್ತಿನವರು ಕೂಡ ಎಲ್ಲರೂ ಅವರಿಗೆ ಏನು ವಿರೋಧ ವ್ಯಕ್ತವಿಲ್ಲ, ಆದರೂ ನನ್ನನ್ನು ಯಾಕೆ ಬಿಟ್ಟರು. ಅಂದರೆ ಈ ಥರ ಒಮ್ಮೆ ಹೋದವರು ಮತ್ತೆ ಬರೋದು ಅಥವಾ ರಾಜೀನಾಮೆ ಕೊಟ್ಟ ಪ್ರಕರಣ, ಇದರಲ್ಲಿ ನನ್ನ ಹಿಂದೆ ಏನಾದರೂ ವ್ಯವಸ್ಥಿತವಾಗಿ ನಡೀತಾ ಉಂಟು ಅನ್ನೋ ಸಂಶಯ. ಅದ್ರ ಬಗ್ಗೆ ಪುರಾವೆ ಅಲ್ಲ, ಸಂಶಯ ಅಂತ ಹೇಳಿದರು ನನ್ನ ಹತ್ರ. ಓಕೆ ಇದರ ಜೊತೆಗೆ ಈಗ ಅಲ್ಲಿ ಏನು ಸ್ಥಳೀಯವಾಗಿ ಈ ಘಟನೆಯಿಂದ ಮನನೊಂದು ಏನು ಒಂದಷ್ಟು ಮಂದಿ ಈಗ ಯಾರು ಆಡಳಿತ ಪಕ್ಷದಲ್ಲಿದ್ದಾರೋ ಆ ಪಕ್ಷದವರೇ ರಾಜೀನಾಮೆ ಕೊಟ್ಟಂಥ ಘಟನೆಗಳು ಕೂಡ ನಡೆದಿದೆ. ಅವರೇ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ಎಲ್ಲ ಆರೋಪ ಮಾಡುವಂಥದ್ದು, ಅವರ ಹಸ್ತಕ್ಷೇಪದಿಂದಲೇ ನಡೀತಾ ಇದೆ ಅಂತೇಳಿ ಉದಯ್ ಕುಮಾರ್ ಶೆಟ್ಟರ್ ಹೆಸರನ್ನು ತೆಗೆದಿರುವಂಥದ್ದು, ಈ ಥರದ ಚರ್ಚೆಗಳು ನಡೀತಾ ಇದೆ. ತಮಗೇನಾದರೂ ಇದರ ಬಗ್ಗೆ ಗಮನ ಇದೆಯಾ, ಅಥವಾ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಸೊ ಇದರ ಬಗ್ಗೆ ಏನಾದರೂ ಗಮನಕ್ಕಿದೆಯಾ? ಇಲ್ಲ, ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ನನಗೆ ಪಾರ್ಟಿ ವೈಸ್ ಯಾರು ಯಾವ ಪಾರ್ಟಿ ಅಷ್ಟು ನನಗೆ ಡೀಟೇಲ್ ಗೊತ್ತಿಲ್ಲ. ನಾನಂದರೆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಎಲ್ಲರ ಹತ್ರ ನಾನು ಈಗ ಸುನೀಲ್ ಕುಮಾರ್ ಹೆಗಡೆ ಕೂಡ ನನಗೆ ಆತ್ಮೀಯ ಮಿತ್ರರೇ ಮೊದಲು, ಆಯಿತಾ. ನನಗೆ ರಾಜಕೀಯವಾಗಿ ಗೊತ್ತಿಲ್ಲ. ಯಾರೋ ಒಬ್ಬರು ವ್ಯಕ್ತಿ ಅದು ನನಗೆ ಗೊತ್ತಿಲ್ಲ. ಮತ್ತು ಸರ್ಕಾರದ ಹಸ್ತಕ್ಷೇಪ ಇದರಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಸ್ವಲ್ಪ ಕಮ್ಮಿ ಇದ್ದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ಅಲ್ಲಿರುವವರ ಎಲ್ಲರ ಅಭಿಪ್ರಾಯದಲ್ಲಿ ಕೂಡ ಪ್ರಶಾಂತ್ ಬಿಲ್ಡರ್ ಮುಂದುವರಿಬೇಕು ಅಂತದ್ದು ಒಕ್ಕಲರ ಅಭಿಪ್ರಾಯ ಆಗಿತ್ತು, ಜನಾಭಿಪ್ರಾಯ ಆಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಕೂಡ ವಿರೋಧವಾಗಿ ನಡೆದಿದೆ ಅನ್ನೋದು ನನ್ನ ಅಭಿಪ್ರಾಯ ವ್ಯಕ್ತಿಗತ. ಧನ್ಯವಾದಗಳು ಸರ್. ಇದಿಷ್ಟು ಏನು ಸುಧಾಕರ್ ಬೆಳ್ಳಿರಾಯ್ ಅವರ ಮಾತುಗಳು. ಏನು ಅಲ್ಲಿ ಕ್ಷೇತ್ರದಲ್ಲಿ ನಡೆದಿರುವಂತಹದ್ದು ಅದು ಜನಾಭಿಪ್ರಾಯಕ್ಕೆ ವಿರೋಧವಾಗಿರುವಂತಹದ್ದು. ಒಂದು ಕ್ಷೇತ್ರ, ಒಂದು ಧಾರ್ಮಿಕ ವ್ಯವಸ್ಥೆ, ಅದು ಗ್ರಾಮ ಮಟ್ಟದಲ್ಲಿರುವಂಥದ್ದು, ಅಲ್ಲಿನ ಸ್ಥಳೀಯರ ಅಭಿಪ್ರಾಯ ಏನಿತ್ತು ಅದರ ಪ್ರಕಾರ ನಡೀಬೇಕು. ಅದಕ್ಕೆ ವಿರೋಧವಾಗಿ, ಅದಕ್ಕೆ ವೈರುಧ್ಯವಾಗಿ ಇದೆಲ್ಲವೂ ಕೂಡ ನಡೆದಿದೆ ಅನ್ನುವಂಥ ಒಂದು ಏನು ವಿಚಾರವನ್ನು ಅವರು ಇವತ್ತು ಹೇಳ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ರಾಜಕೀಯ ಮಾಡಬಾರದು ಅನ್ನುವಂಥ ಮಾತು ಇದ್ದರೂ ಕೂಡ ಕಾಂಗ್ರೆಸ್ಸಿನ ಉದಯ್ ಶೆಟ್ಟಿ ಮುನಿಯಾಲ್ ಅವರು ತಮ್ಮ ರಾಜಕೀಯ ಲಾಭ
ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಲಿಕ್ಕೋಸ್ಕರ ಸಿರಿಬೈಲು ದೇವಸ್ಥಾನವನ್ನು ಗುರಿಯಾಗಿಟ್ಟುಕೊಂಡು ಇಲ್ಲಿ ಸಮಿತಿಯ ಆಯ್ಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗಾಗಲೇ ಅವರ ಪಕ್ಷದಲ್ಲಿಯೇ ಗುರುತಿಸಿಕೊಂಡು ನಿನ್ನೆ ಈ ಘಟನೆಯಿಂದ ನೊಂದು ರಾಜೀನಾಮೆ ನೀಡಿದಂಥ ಪುರಂದರ್ ಅವರು ಹೇಳಿರುವಂಥದ್ದು. ಮಾತ್ರ ಅಲ್ಲ, ಇಲ್ಲಿನ ಅನೇಕರು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮಾತ್ರ ಅಲ್ಲ, ನೂತನ ಅಧ್ಯಕ್ಷರ ಆಯ್ಕೆಗೆ ದೊಡ್ಡ ರೀತಿಯ ವಿರೋಧ ಕೂಡ ವ್ಯಕ್ತ ಆಗಿರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನಾವಿವತ್ತು ಕಾರ್ಕಳದ ಸಿರಿಬೈಲು ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ದೇವಸ್ಥಾನದಲ್ಲಿ ರಾಜಕೀಯದ ಮೇಲಾಟಗಳು ನಡೀತಾ ಇದೆ. ಮಾತ್ರ ಅಲ್ಲ, ರಾಜಕೀಯ ಪ್ರವೇಶ ಮಾಡಿ ಇಲ್ಲಿ ಏನು ಸಮಿತಿಯ ರಚನೆ ಮಾಡಲಾಗಿದೆ ಅನ್ನುವಂಥ ಆರೋಪದಲ್ಲಿ ಸ್ವತಃ ಕಾಂಗ್ರೆಸ್ ಪಕ್ಷದ ವ್ಯಕ್ತಿಯೊಬ್ಬರು, ಕಾರ್ಯಕರ್ತರೊಬ್ಬರು ಪಕ್ಷಕ್ಕೆ ರಾಜೀನಾಮೆ ನೀಡಿರುವಂಥ ಘಟನೆ ಕೂಡ ನಡೆದಿದೆ. ಪಕ್ಷದ ಮುಖಾಂತರ ಕಾಂಗ್ರೆಸ್ನವರು ಕೈ ಹಾಕಿ, ಉದಯ್ ಶೆಟ್ಟಿ ಅವರು ಕೈ ಹಾಕಿ ಪ್ರಶಾಂತ್ ಬೆಳ್ರೆಯವರನ್ನು ಸಮಿತಿಗೆ ಅಧ್ಯಕ್ಷ ಆಗಬಾರ್ದು ಅಂತ ಒಂದು ಉದ್ದೇಶದಲ್ಲಿ ನಮ್ಮ ಯಾವುದೇ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಹ ಕಡೆಗಣಿಸಿ ಸುನಿಲ್ ಕುಮಾರ್ ಹೆಗಡೆ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ನಿನ್ನೆ ಆಗಿದೆ. ಅದರಲ್ಲಿ ಸ್ವಲ್ಪ ಅಸಮಾಧಾನ ಆಗಿ ನಮಗೆ ನಾನು ನಿನ್ನೆ ರಾಜೀನಾಮೆ ಕೊಟ್ಟಿದ್ದೇನೆ. ತಮ್ಮದೇ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ಇದರಲ್ಲಿ ನೇರ ಉದಯ್ ಶೆಟ್ಟರ್ ಇದಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. 100ಕ್ಕೆ 100. ಯಾಕಂದರೆ ಉದಯ್ ಶೆಟ್ಟಿ ಅವ್ರ ಖುದ್ದು ನಾನು ಮಾತಾಡಿದ್ದೇನೆ, ಅವರನ್ನು ಬರೆಸಿದ್ದೇವೆ, ಒಂದು ಮನೆಯಲ್ಲಿ ಮೀಟಿಂಗ್ ಮಾಡಿದ್ದೇವೆ, ಮನವರಿಕೆ ಮಾಡಿದ್ದೇವೆ. ಇಷ್ಟು ಆದಮೇಲೆ ಸಹ ಆಗಲಿಲ್ಲ ಅಂತ ಹೇಳಿದರೆ ಅವರೇ ಹೊಣೆ ಅಂತ 100ಕ್ಕೆ 100. ಇಷ್ಟು ಹೊಲಸ ರೀತಿಯಲ್ಲಿ ರಾಜಕೀಯ ಮಾಡಬಹುದು ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ಖಂಡಿತ ಇಂಥ ವ್ಯವಸ್ಥೆ ರಾಜಕೀಯ ಕ್ಷೇತ್ರದಲ್ಲಿ, ದೇವಸ್ಥಾನಗಳಲ್ಲಿ, ಶಾಲೆಗಳಲ್ಲಿ ಎಲ್ಲೂ ಬರಬಾರ್ದು. ರಾಜಕೀಯ ಮಾಡುವಲ್ಲಿ ಮಾಡಬೇಕು. ಪ್ರಶಾಂತ್ ಬೆಳ್ರೆ ಅವರು ಕೇಳೋಕೆ ಪ್ರಶ್ನೆ ಇಟ್ಟರು, ನನ್ನಿಂದ ಭ್ರಷ್ಟಾಚಾರ ಆಗಿದೆಯಾ, ನಾನು ಏನಾದರೂ ವಂಚನೆ ಮಾಡಿದ್ದಿದೆಯಾ, ಅಥವಾ 30 ವರ್ಷ ಆಡಳಿತ ಅಭಿವೃದ್ಧಿಯಲ್ಲಿ ಎಲ್ಲಿ ಕೊರತೆ ಆಗಿದೆ, ಅಸಮಾಧಾನ ಆಗಿ ಕಣ್ಣೀರು ಬಂದು ಅವರು ಬೇಸರ ಉಂಟು. ಗ್ರಾಮಸ್ಥರಿಗೆ ತುಂಬ ಜನರಿಗೆ ಬೇಸರ ಉಂಟು. ನಿನ್ನೆ ಭಾರಿ ಜನ ಬೇಸರದಲ್ಲಿ ಹೋಗಿದ್ದಾರೆ ಇಲ್ಲಿಂದ. ಮತ್ತು ಈ ದೇವಸ್ಥಾನದ ವಿಷಯದಲ್ಲಿ ರಾಜಕೀಯ ಮಾಡಿದವರು ಖಂಡಿತ ಅದಕ್ಕೆ ದೇವರೇ ಅದಕ್ಕೆ ಫಲ ಕೊಡಬೇಕು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.